ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ. ಇವತ್ತಿನ ರೆಸಿಪಿ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಜಾರ್ನಲ್ಲಿ ಬೇಯಿಸಿಟ್ಕೊಂಡಿರೋಂಥ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡೇನ್ರಿ. 5 ಮೆಣಸಿನ್ಕಾಯಿ, ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಸಣ್ಣಗೆ ರುಬ್ಕೊಂಡು, ನೀರು ಸ್ವಲ್ಪ ಹಾಕಿ ರುಬ್ಕೊಂಡೇನ್ರಿ. ನಾನು ಒಂದು ಪಾತ್ರೆನ ಒಲೆ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯೋತನ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣ್ರಿ. ಮಸಾಲ ಐಟಮ್ಗಳು ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಚಕ್ರ ಮೊಗ್ಗು, ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಬೇಜು, ಬೀನ್ಸು, ಕ್ಯಾಪ್ಸಿಕಮ್ಮು, 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ಬೀಟ್ರೂಟು, 1 ಕಪ್ಪಷ್ಟು ಹಸಿ ಬಟಾಣಿ, 1 ಕಪ್ ಟೊಮೆಟೊ. ಇದು ಎಣ್ಣೆ ಕಾದ ನಂತರ ಇದಕ್ಕೆ 2 ಚಮಚದಷ್ಟು ಜೀರಿಗೆ, ಮಸಾಲ ಸಾಮಗ್ರಿ, 1 ಕಪ್ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಬಾಡಿಸ್ಕೋಬೇಕ್ರಿ. ಬಾಡಿಸ್ಕೊಂಡ ನಂತರ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಹಾಕೊಳ್ಳೋಣ. ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಒಂದು ಕಪ್ ಕ್ಯಾರೆಟು, ಬಿಡಿಸಿಟ್ಕೊಂಡಿರೋ ಹಸಿ ಬಟಾಣಿ, ಇವಷ್ಟು ಸ್ವಲ್ಪ ಬೇಯಿಸ್ಕೊಂಡು ಟೊಮೆಟೊ ಇದಾದ ನಂತರ ಹಾಕ್ಕೋತೇನೆ ರೀ ನಾನು. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಮಸಾಲನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೋಬೇಕ್ರಿ. ಹಸಿ ಸ್ಮೆಲ್ ಎಲ್ಲ ಹೋಗುವವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಸ್ವಲ್ಪ ಬಂದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ 1 ಕಪ್ಪಷ್ಟು ಟೊಮೆಟೊ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, 2 ಚಮಚದಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಸ್ವಲ್ಪ ಬೆಲ್ಲ, ನೀವು ನೋಡಿ ಹಾಕ್ಕೊಳ್ರಿ. ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈ ಗ್ಲಾಸ್ಲೇ 2 ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಕೊಂಡೇನಿ. ಅದೇ ಗ್ಲಾಸ್ಲೇ 4 ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೋತೇನೆ ರೀ. ನೀವು ಯಾವ ಅಳತಿಲೇ ತೊಗೊಂಡಿರ್ತಾರೋ ಆ ಅಳತಿಲೇ ಅದರ 2ರಷ್ಟು ನೀರನ್ನು ಹಾಕೋರಿ. ಇದು ಕುದಿ ಬಂದ ನಂತರ ಅರ್ಧ ನಿಂಬೆಹಣ್ಣು, ಮೊದಲೇ ಟೊಮೆಟೊ ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡು ಇನ್ನು ಮಸಾಲೆ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ 2 ಗ್ಲಾಸ್ ಅಕ್ಕಿನ ನೆನೆಸಿಲ್ಲರಿ, ನಾನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ಸ್ವಲ್ಪ ಕುದಿ ಬಂದ ನಂತರ ಇದನ್ನು ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಮಾಡಿ ಆಫ್ ಮಾಡಿ ಇದನ್ನು ಆರೋವರೆಗೂ ಎತ್ತಿಟ್ಟು ಆಮೇಲೆ ತೆಗೆದು ತೋರಿಸ್ತೀನಿ ರೀ. ಇದೀಗ ಆರೈತ್ರಿ, ಸ್ಟೀಮ್ ಎಲ್ಲ ಹೋಗೈತಿ. ಇದು ನೋಡ್ರಿ ಈಗ ರೆಡಿ ಆಗೈತಿ. ಇನ್ನು ಸ್ವಲ್ಪ ಕಲಿಸ್ಕೊಂಡು, ಬಿಸಿ ಇರುವಾಗ ಭಾಳ ಕಲಸಿದ್ರೆ ಮುದ್ದೆ ಆಗ್ತೈತ್ರಿ ಅನ್ನ. ಅದು ಸ್ವಲ್ಪ ಮೇಲೆ ಕೈ ಆಡಿಸ್ಕೋಬೇಕ್ರಿ. ಪೂರ ಆರಿಂದಾಗ ಕಲಿಸ್ಕೋಬೋದು. ಇದೀಗ ರೆಡಿ ಆಗೈತ್ರಿ ಪಾಲಕ್ ಪಲಾವು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.